ಸ್ವಲ್ಪನೂ ಬೇಜಾರಾಗಲ್ಲ. ಬದ್ರಿನಾಥ್ ಅವಳಪ್ಪ ಅಂತ ಗೊತ್ತಾದ್ರೆ ಕೊಂದು ಕುಪ್ಪಳಿಸ್ಬಿಡ್ತಾಳೆ. ನೋ ನೋ ನೆವರ್, ಯಾವತ್ತೂ ಹೀಗಾಗ್ಬಾರ್ದು, ಆಗ್ಲೇಬಾರ್ದು. ನನ್ನ ಮಗಳು ನನ್ನ ಜೊತೆಗೆ ಇರ್ಬೇಕು. ಸಂಗಮ್ ಕೂಡ ನನಗೆ ಸೇರ್ಬೇಕು. ಸಂಗಮ್ ಸಾತ್ ನೂರ್ ಹೆಂಡತಿ ದೀಪಿಕಾ ಅನ್ನೋ ಪಟ್ಟ ನನ್ನಿಂದ ಯಾವತ್ತೂ ದೂರ ಆಗ್ಬಾರ್ದು. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಮಾಮ್, ನನ್ನ ಕಷ್ಟ ನಷ್ಟ ಸಂಕಷ್ಟ ಏನೇ ಇದ್ರು ಹೇಳ್ಕೊಳ್ಳೋದಕ್ಕೆ ನೀನು ಒಬ್ಳೆ ನನ್ನ ಜೊತೆಗಿರೋದು. ನನ್ನ ತಲೆ ಎಲ್ಲ ಸುತ್ತಾ ಇದೆ. ನನ್ಗೇನಾದ್ರೂ ಒಂದು ಐಡಿಯಾ ಕೊಡು ಮಾಮ್. ಒಂದು ಐಡಿಯಾ ಇದೆ. ಏನ್ ಮಾಮ್ ಅದು? ಬೇಗ ಹೇಳು. ನಿನ್ ಫ್ರೆಂಡ್ ನೀವಿ ಇದ್ದಾಳಲ್ಲ, ಅವಳೇ ಇದಕ್ಕೆ ಪರ್ಫೆಕ್ಟ್ ದಾರಿ. ಲಚ್ಚಿ, ಓ ನೀವು ಬಂದ್ರಾ? ಬರ್ರಿ ಬರ್ರಿ. ನಾನು ಈ ಮಾವನ್ ಕುಟ್ಟೆ ಮಾತಾಡ್ತಾ ಇದ್ದೆ. ಈ ಮಾಮನ್ ಜೊತೆ ನೀನೇನ್ ಮಾತಾಡ್ತಿದ್ದೆ? ಹಿಂಗೆ ಏನೇನೋ ಹೇಳ್ತಿದ್ದೆ. ಅದೇ ಏನು ಅಂತ ಕೇಳ್ತಾ ಇದ್ದೀನಿ. ಲಚ್ಚಿ, ನಿನ್ಗೆ ಈ ಮಾಮ ಮೊದಲಿಂದನೂ ಗೊತ್ತಾ? ಇವರು ನಿನ್ನನ್ನು ಆಟ ಆಡಿಸ್ತಿದ್ರಾ? ಸೈಕಲ್ ಮೇಲೆ ಕೂತ್ಕೊಂಡು ಹೋಗ್ತಿದ್ರಾ? ಇಲ್ಲ. ಮತ್ತೆ ಹಾಗೆ ಮಾತಾಡ್ತಿದ್ಯಲ್ಲ, ಹಾಡೆಲ್ಲ ಹೇಳ್ತಿದ್ದೆ? ಹೌದು. ಮತ್ತೆ ಈ ತರ ನಾನು ಹೇಳ್ದೇ ಇರೋರಿಗೆ ಯಾವ್ದಾರ ಹಳೆ ಕತೆ ಹೇಳಿದ್ರೆ ಹೆಚ್ಚಾಗಿ ಗೆಪ್ತಿಗೆ ಬರ್ತದೆ ಅಂತ ನರಸಮ್ಮ ಹೇಳ್ತಾ ಇತ್ತು. ಅದಕ್ಕೆ ಏನೇನೋ ಹೇಳ್ತಿದ್ದೆ. ಇಲ್ವಲ್ಲ, ಎಲ್ಲ ನಿನ್ನ ಜೀವನದಲ್ಲಿ ನಡೆದಿರೋ ಥರನೇ ಹೇಳ್ತಿದ್ದೆ. ಅಳ್ಕೊಂಡ್ ದೊಡ್ಡಪ್ಪಯ್ಯ, ಇವ್ರಿಗೆ ನಾನ್ ಬೇ ಇಲ್ಲ. ನಾನ್ ಕಾಣ್ತೀನ ಅಥವಾ ನಾನು ಯಾರು ಅಂತ ಗೊತ್ತಾಯ್ತದ? ಆದ್ರೆ ನಾನು ಹೇಳಿದ್ದು ಹೆಂಗಾರ ಕೇಳಿದ್ರು ಕೇಳ್ಬೋದಲ್ವಾ? ನಾನು ಹೇಳದ್ನೆಲ್ಲ ಕೇಳಿ ಇದ್ಯಾರು ನನ್ನ ಮಗಳು, ನನ್ನ ಅತ್ತಂಗಿನ ಮಕ್ಕಳು ಇದನ್ನೆಲ್ಲ ಮಾತಾಡ್ತಾರೆ ಅಂತ ಅನ್ಕೊಳ್ಬೋದಲ್ವಾ? ಹಂಗಾರ ಹೆಚ್ಚ ಆಗ್ಬೋದಲ್ವಾ ದೊಡ್ಡಪ್ಪಯ್ಯ? ಈ ಮಾಮ ಪಾಪ ಅಲ್ವಾ, ಬಿನ್ನೆ ಹುಷಾರಾಗ್ಲಿ ಅಂತ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಿದ್ದೆ. ಸರಿ ಪುಟ್ಟ, ನೀನು ಹೊರಡು, ನಾನು ಸ್ವಲ್ಪ ಹೊತ್ತಿಲ್ಲೇ ಇರ್ತೀನಿ. ನೀವು ಹೋಗೋದಾದ್ರೆ ನರ್ಸಮ್ಮನ್ನ ಕರೆದ್ಬಿಟ್ಟು ಹೋಗಿ, ಅವರು ಆಚೆ ಫೋನ್ ಮಾಡ್ತಾವ್ರೆ. ಗೋಪಾಲ್ ಅವರೇ, ಎಲ್ಲ ಸತ್ಯನೂ ನಿಮ್ಗೆ ಗೊತ್ತಲ್ವಾ? ನಿಮ್ಮ ಹೆಂಡತಿ ಮಹಾನ್ ಮೋಸಗಾತಿ, ಸ್ವಾರ್ಥಿ. ಆದರೆ ನಿಮ್ಮನ್ನು ನೋಡಿದ್ರೆ ಹಾಗನ್ಸಲ್ಲ. ನೀವು ತುಂಬ ಒಳ್ಳೆಯವರು. ದಯವಿಟ್ಟು ಬೇಗ ಹುಷಾರಾಗಿ ಸತ್ಯನ ಹೇಳ್ಬಿಡಿ. ಗಿರಿಜನ್ ವಿಷಯ ಒಂದೇ, ಅದೊಂದೇ ನನಗೆ ಬೇಕಾಗಿರೋದು. ಈ ಮನೇಲಿ ಏನೇನೋ ಆಯ್ತದೆ ಕಣವ್ವ, ಆದ್ರೆ ಏನು ಅಂತ ತಿಳಿವಲ್ದು. ಅಲ್ಲಿರೋದ್ ಯಾರಿಗೆ ಕೇಳಿ ಗೋಪಾಲ್ ಮಾಮನ ಹುಷಾರ್ ಮಾಡಂಗ್ ಹೇಳವ್ವ. ಅವ್ರು ಹುಷಾರಾಗ ಗಂಟ ಇಲ್ಲಿ ಏನೇನ್ ಆಯ್ತದಂತೂ ಒಂದು ತಿಳಿಯಕ್ಕೆ ಆಗಿಲ್ಲ. ಮಾಂಸ ದೊಡ್ಡವನು ನಿನ್ನ ಹೆಸರು ಹೇಳ್ತಾರೆ, ಸಾಗ ದೊಡ್ಡಪ್ಪಯ್ಯನು ನಿನ್ನ ಹೆಸರು ಹೇಳ್ಕೊಂಡು ಏನೇನೋ ಮಾತಾಡ್ತಾರೆ. ಶಾಂತತೆನು ನನ್ನಿಂದ ಯಾವ್ದೋ ಗುಟ್ ಮುಚ್ಚಿತಾವಳೆ. ನಮ್ ಸಂಬಂಧ ಹೇಳ್ಕೊಳ್ಳೆ ಕೂಡ್ದು ಅಂತ ತಾಕೀತ್ ಮಾಡವಳೆ. ಯಾಕವ್ವ? ನಿಂಗೂ ಈ ಮನೆ ಜನಕ್ಕೂ ಮೊದ್ಲೇನಾರ ಪರಿಚಯ ಐತಾ? ನಿಂಗೂ ಈ ಮನೆ ಜನಕ್ಕೂ ಮೊದ್ಲೇನಾರ ಪರಿಚಯ ಐತಾ? ಅದಕ್ಕೆ ಇವರೆಲ್ಲ ಹಿಂಗ್ ನಡ್ಕೊಂತಾವ್ರ? ಅದ್ಯಾಕ್ ನಿನ್ನ ಹೆಸರು ಹೇಳ್ತಾರೆ ಅಂತ ಕೇಳಿದ್ರೆ ಯಾರು ಸರಿಯಾಗಿ ಹೇಳೋರು. ನಾನ್ ಚಿಕ್ಕೋನು, ನಂಗೇನು ಅರ್ಥ ಆಯ್ಕಿಲ್ಲ ಅಂತ ನನ್ ಮಾತನ್ನೇ ತಳ್ಳಾಕ್ಬಿಡ್ತಾರೆ. ಅವ್ವ, ನಾನ್ ಬ್ಯಾರೆ ಈ ಮನೆ ಕಾಲಿಕ್ಕಾಗಿಂದ ಸುಳ್ ಮೇಲ್ ಸುಳ್ಳು ಹೇಳ್ತಾನೆ ಇವ್ನಿ.
ಗೋಪಾಲ್ ಮಾಮ ಹೇಳ್ತು ಅಂತ ಈ ಹುಡ್ಗನ್ ಮೆಸನ್ ಹಾಕೊಂಡೆ. ಆದ್ರೆ ಇಲ್ಲಿ ಗಂಟ ಇದನ್ ತೆಗಿಯಕ್ಕೆ ಆಯ್ತಿಲ್ಲ. ಈಗ ನೋಡಿದ್ರೆ ನಮ್ ಗೋಪಾಲ್ ಮಾಮನೆ ಗುಂಡೆ ತಿನ್ಕೊಂಡು ಜ್ಞಾನಪ್ಯಾನ ಏನು ಇಲ್ದೆ ಮನಿಕೊಂಡೈತೆ. ಅದ್ ನಮ್ಮ ಮಾಮ ಅಂತ ಯಾರ ಕುಟ್ಟಿನೂ ಹೇಳ್ಕೊಳಕ್ ಆಯ್ತಾ ಇಲ್ಲ. ಅವತ್ ರಾತ್ರಿ ಏನ್ ನಡೀತು, ನಮ್ಮ ಮಾಮನ್ ಮೇಲೆ ದೀಪಿಕಾವ ಯಾಕೆ ಗುಂಡಾಡ್ಸಿದ್ರು ಅಂತ ಗೊತ್ತಾಗ್ಬೇಕು ಅಂದ್ರೆ ಮಾಮ ಎಚ್ಚರ ಆಲೇಬೇಕು. ಮಾಮ ಎಚ್ಚರ ಆಯ್ತಿದ್ದಂಗೆ ಮುಚ್ಚಿಕ್ಕಿರೋ ಸತ್ಯನೆಲ್ಲ ಹೇಳ್ಬಿಡ್ತೀನಿ. ಅವ್ವ ಒಂದ್ ಸುಳ್ಳು ಮುಚ್ಚಿಡ್ಬೇಕು ಅಂದ್ರೆ ಇನ್ನೊಬ್ರಿಗೆ ಒಳ್ಳೇದಾಯ್ತದೆ ಅಂತ ಸುಳ್ಳು ಮೇಲೆ ಸುಳ್ಳು ಹೇಳ್ತಾನೆ ಇವ್ನಿ. ನನ್ನ ಕ್ಷಮಿಸ್ಬಿಡವ್ವ. ಅದೇ ಶಾಂತತೆ ಹೋಗಿ ಈ ಮನೆ ಜನ ಯಾಕೆ ನಿನ್ನ ಹೆಸರು ಹೇಳ್ತಾರೆ ಅಂತ ತಿಳ್ಕೊಳ್ಳೇಬೇಕು.